ಶಾಸಕ ಚಂದ್ರು ಲಮಾಣಿಯವರ ಆರೋಪಕ್ಕೆ ಹುರುಳಿಲ್ಲ ಸುಜಾತ ದೊಡ್ಮನಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಾಧನೆಯ ಹಾಗೂ ಸಾಧನಾ ಸಮಾವೇಶದ ಬಗ್ಗೆ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಇಲ್ಲಸಲ್ಲದ ಆರೋಪ ಮಾಡಿರುವುದರ ಬಗ್ಗೆ ಯಾವುದೇ ಹುರುಳಿಲ್ಲ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸುಜಾತ ದೊಡ್ಮನಿ ಹೇಳಿದರು. ಮತಕ್ಷೇತ್ರದ ಶಾಸಕರಾದಂಥ ಚಂದ್ರು ಲಮಾಣಿಯವರು ಸರ್ಕಾರದ ಸಾಧನೆ ಬಗ್ಗೆ, ಸಾಧನಾ ಸಮಾವೇಶ ಬಗ್ಗೆ ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆ ಒಂದು ಕುರಿತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ನಡೆದಂಥ ಹೊಸಪೇಟೆಯಲ್ಲಿ ನಡೆದಂಥ ನಮ್ಮ ಕಾಂಗ್ರೆಸ್ ಸರ್ಕಾರದ 2 ವರ್ಷದ ಸಾಧನಾ ಸಮಾವೇಶ ಯಾವ ರೀತಿ ನಡೆಯಿತು, ಜನರಿಗೆ ಯಾವ ರೀತಿ ನಮ್ಮ ಸರ್ಕಾರಕ್ಕೆ ಆಶೀರ್ವಾದ ಇದೆ ಅನ್ನೋದನ್ನ ನೀವು ಅಲ್ಲಿ ಜನರು ಸೇರಿದ ಜನರ ಸಮೂಹ ನೀವು ತಿಳ್ಕೋಬಹುದು. ಕಾಂಗ್ರೆಸ್ ಸರ್ಕಾರದ ಪರವಾಗಿ ಜನ ಯಾವ ರೀತಿ ಇದ್ದಾರೆ ಅನ್ನೋದನ್ನ ನೀವು ಅದನ್ನ ನೋಡೇ ತಿಳ್ಕೋಬೇಕಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಅವರು ಬುಧವಾರ ಶಿರಹಟ್ಟಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಮಾತನಾಡುವ ಅರ್ಹತೆ ಶಾಸಕರಿಗೆ ಇಲ್ಲ. ಇಲ್ಲಿಯವರೆಗೂ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳಾದ ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ, ಯುವ ನಿಧಿ, ಗೃಹ ಜ್ಯೋತಿ ಯೋಜನೆಯ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ಮಹಿಳೆಯರು ಖುಷಿಯಿಂದ ಕಾಂಗ್ರೆಸ್ ಸರ್ಕಾರವನ್ನು ಹಾಡಿ ಹೊಗಳುತ್ತಿದ್ದಾರೆ. ಇದಕ್ಕಿಂತ ನಿಮಗೆ ನಿದರ್ಶನ ಬೇಕೇ ಎಂದು ಗುಡುಗಿದರು. ಗ್ಯಾರಂಟಿಗಳ ಬಗ್ಗೆ ಅವರೇನು ಮಾತನಾಡಿದ್ದಾರೆ, ನಿಜವಾಗ್ಲೂ ಪಕ್ಷ ಯಾವುದೇ ಇರಲಿ, ಆದರೆ ಅದನ್ನ ಜನರ ಪರವಾಗಿ ಮಾಡುವಂತ ಕೆಲಸದ ಜನರಿಂದ ಆರ್ಥಿಕ ಪರಿಸ್ಥಿತಿ ಎಷ್ಟು ಸುಧಾರಣೆ ಆಗಿದೆ ಅನ್ನೋದನ್ನ ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳಿ ನನಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಗ್ಯಾರಂಟಿಗಳ ಬಗ್ಗೆ ಹೇಳೋದಾದ್ರೆ ಶಕ್ತಿ ಯೋಜನೆ ಬಗ್ಗೆ ಹೇಳಿದ್ರು. ಶಕ್ತಿ ಯೋಜನೆ ಬಗ್ಗೆ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಹಿಳೆಯರು, ಎಷ್ಟೋ ದೇವಸ್ಥಾನಗಳಲ್ಲಿ ಹೋಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಅವರ ಹೆಸರಿನ ಮೇಲೆ, ಮಾನ್ಯ ಉಪಮುಖ್ಯಮಂತ್ರಿಗಳ ಹೆಸರಿನ ಮೇಲೆ, ಸಚಿವರ ಮೇಲೆ, ಎಐಸಿಸಿ ಅಧ್ಯಕ್ಷರ ಮೇಲೆ, ಸೋನಿಯಾ ಗಾಂಧಿ ಅವರ ಮೇಲೆ ಪೂಜೆಗಳನ್ನ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಷ್ಟೋ ವರ್ಷದ ಕನಸಿರ್ತತಿ, ಒಂದ್ ಯಾವ್ದಾರ ದೇವಸ್ಥಾನವನ್ನ ನೋಡ್ಬೇಕು ಹೆಣ್ಮಕ್ಳು ಅಂತ ಹೇಳಿದ್ರೆ ಮಕ್ಕಳಾಗ ಕರ್ಕೊಂಡು ಹೋಗ್ಬೇಕು ಅಥವಾ ಯಜಮಾನರನ್ನ ಕರ್ಕೊಂಡು ಹೋದಾಗ ಮಾತ್ರ ಹೆಣ್ಮಕ್ಳಿಗೆ ಆ ದೇವಸ್ಥಾನಗಳಾಗಿರ್ಲಿ, ಊರಿಗೆ ಹೋಗಕ್ಕಾಗಿರ್ಲಿ ಆಗ್ತಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಹೆಣ್ಮಕ್ಳದು ಆರ್ಥಿಕ ಪರಿಸ್ಥಿತಿ ಹೇಗಿರ್ತೈತೆ ಅನ್ನೋ ನಮಗೂ ಗೊತ್ತಿದ್ದ ಮಾತಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಶಕ್ತಿ ಯೋಜನೆಯನ್ನ ಕೊಟ್ಟು ಎಲ್ಲ ದೇವಸ್ಥಾನಗಳಿಗೆ ಹೋಗ್ಲಿ ಅಥವಾ ಎಲ್ಲ ಊರುಗಳನ್ನ ಹೇಳಿ ಒಂದು ಒಳ್ಳೆಯ ಯೋಜನೆಯನ್ನ ಮಾಡಿದ್ದಾರೆ. ನಮ್ಮ ಮಹಿಳೆಯರು ಎಲ್ಲ ದೇವಸ್ಥಾನಗಳನ್ನ ನೋಡ್ಕೊಂಡು ಬಂದು ಎಲ್ಲರ ಪರವಾಗಿ ಭಕ್ತಿಯಿಂದ ಬೇಡ್ಕೊಂಡು ಬಂದು ಬಹಳ ಖುಷಿಯನ್ನು ಪಡುವಂತ ಈ ಒಂದು ಯೋಜನೆ ಬಗ್ಗೆ ಇವು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ, ಇವ್ರಿಗೆ ನಾವೇನ್ ಹೇಳ್ಬೇಕು, ನಾವೇನ್ ಹೇಳೋದಿಲ್ಲ, ಅದನ್ನ ಜನರೇ ಹೇಳ್ತಾರೆ, ನಾವೇನು ಹೇಳಂಗಿಲ್ಲ. ಯಾವ ಯೋಜನೆ ಕಾಂಗ್ರೆಸ್ ಪಕ್ಷದ್ದು ಏನು ಯೋಜನೆಗಳ ಬಗ್ಗೆ ಏನ್ ಮಾತಾಡ್ತಾ ಇದ್ದಾರೆ. ಜೊತೆಗೆ ಗೃಹಲಕ್ಷ್ಮಿ ಬಗ್ಗೆ ಹೇಳಿದ್ರು. ಗೃಹಲಕ್ಷ್ಮಿನ ಈ ದುಡ್ಡ ತಿಂಗಳ ಕೊಡೋದಿಲ್ಲ, ನಮಗ್ ಕೊಡಕ್ ಆಗಂಗಿಲ್ಲ. ನುಡಿದಂತೆ ನಡೆದಿದ್ದು ಯಾವ್ದಾರ ಇದ್ದ ಕಾಂಗ್ರೆಸ್ ಸರ್ಕಾರ ಮಾತ್ರ ಅನ್ನೋದನ್ನ ನೀವು ಮರಿಬಾರ್ದು. ನಾವೇನು ಚುನಾವಣೆ ಪೂರ್ವದಲ್ಲಿ ಏನ್ ಹೇಳಿದ್ವಿ, ಚುನಾವಣೆ ಪೂರ್ವದಲ್ಲಿ ನಾವು ಯಾವ ಆಶ್ವಾಸನೆ ಕೊಟ್ಟಿದ್ವಿ, ಆ ಆಶ್ವಾಸನೆಗಳನ್ನ ಎಲ್ಲನೂ ಪೂರೈಸಲಿಲ್ಲ ಅಂದ್ರೆ ಕೆಲವೊಂದಷ್ಟನ್ನ ಪೂರೈಸ್ತಾ ಇದ್ದೇವೆ. ಇನ್ನು ವಿಮಾನಗಳನ್ನ ಆ ಒಂದು ಪೂರೈಕೆಗಳನ್ನ ನಾವು ಮಾಡ್ತೇವೆ. ಅದ್ರ ಜೊತೆಗೆ ನಾವೇನೋ ಗ್ಯಾರಂಟಿಗಳನ್ನ ಮೊದಲೇ ಘೋಷಣೆ ಮಾಡಿದ ಹಾಗೆ ನಾವು ಎಲ್ಲ ಜನರಿಗೆ ಹಂತವಾಗಿ ತಲುಪಿಸ್ತಾ ಇದ್ದೀವಿ ಅನ್ನೋದನ್ನ ಜನರೇ ಹೇಳ್ತಾ ಇದ್ದಾರೆ. ಜೊತೆಗೆ ನೀವೇನೋ ಬಿಜೆಪಿ ಸರ್ಕಾರದವರು ಜನರಿಗೆ ಹಿಂದೆ ಒಂದು ಮಾತು ಹೇಳಿದ್ರಿ, ಎಲ್ಲರಿಗೂ ಬಿಜೆಪಿ ಸರ್ಕಾರ ಬಂದ್ರೆ 15 ಲಕ್ಷಗಳನ್ನ ಹಾಕ್ತೀವಿ, ಅದ್ರ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾನು ಕೇಳ್ಕೊತೀನಿ. 15 ಲಕ್ಷ ಜನರು ಕೊಡಿಸುವಂತ ನಿಮ್ದೇನು ಯೋಜನೆ ಇತ್ತಲ್ಲ ಅದನ್ನ ಕೊಡಿಸುವಂತ ವಿಚಾರ ನೀವು ಮಾಡಿ. ಗೃಹಲಕ್ಷ್ಮಿದು ತಾಂತ್ರಿಕ ದೋಷದಿಂದ 1 ತಿಂಗಳ ಬಿಟ್ಟು 2 ತಿಂಗಳ ಬಿಟ್ಟು ಆ ದುಡ್ಡು ಬರೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಆದ್ರೆ ಬರಲಾರ್ದೆ ಯಾವುದು ದುಡ್ಡು ನಿಂತಿಲ್ಲ, ಯಾವುದು ದುಡ್ಡು ನಮ್ಮ ಗೃಹಲಕ್ಷ್ಮಿ ನಿಂತಿಲ್ಲ. 1 ತಿಂಗಳ 2 ತಿಂಗಳ ಬಿಟ್ಟು ನಾವು ದುಡ್ಡು ಹಾಕಿದ್ರು ಒಂದೇ ಸಲಕ್ಕೆ ಒಂದೊಂದ್ಸಲ 2 ತಿಂಗಳ ದುಡ್ಡನ್ನು ಹಾಕ್ತಿವಿ, ಒಂದ್ಸಲ 1 ತಿಂಗಳ ದುಡ್ಡನ್ನು ಹಾಕ್ತಿವಿ. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದ ಎಲ್ಲ ಮಹಿಳೆಯರಿಗೆ ದುಡ್ಡನ್ನು ಹಾಕುವ ಹೊತ್ತಿನಾಗ ತಾಂತ್ರಿಕ ದೋಷದಿಂದಾಗಿ ಹೆಚ್ಚು ಕಡಿಮೆ ಆಗಿರ್ಬೋದು ಹೊರತು ನಾವು ಯಾರಿಗೂ ಮೋಸವನ್ನ ಮಾಡ್ತಾ ಇಲ್ಲ, ಯಾವ ಜನರಿಗೂ ನಾವು ಹೇಳಿದ ಭರವಸೆಯನ್ನ ನಾವು ಹಿಂದೆ ಸರಿತಾ ಇಲ್ಲ ಅನ್ನೋದನ್ನ ನಾನು ಹೇಳಕ್ ಇಷ್ಟಪಡ್ತೀನಿ.
ಈ ಸಂದರ್ಭದಲ್ಲಿ ವೀರಯ್ಯ ಮಠಪತಿ, ದೇವಪ್ಪ ಬಟ್ಟೂರ್, ಹೊನ್ನಪ್ಪ ಶಿರಹಟ್ಟಿ, ಮಂಜುನಾಥ್ ಗಂಟಿ, ಪಕ್ಕಿರೇಶ್ ನಡುವಿನಕೆರೆ, ರವಿ ಗುಡಿಮನಿ, ಮಾಬುಸಾಬ್ ಲಕ್ಷ್ಮೇಶ್ವರ್, ಆನಂದ್ ಕೋಳಿ, ಪಾಲಾಕ್ಷ್ ಇಳ್ಗೇರ್ ಹಾಗೂ ಪವನ್ ಇಳ್ಗೇರ್ ಇದ್ದರು.